ಕಾಂಗ್ರೆಸ್ನಲ್ಲಿ ಅಧಿಕಾರದ ಹೋರಾಟ ನಡೀತಾ ಇದೆ. ಸಿಎಂ ಪಟ್ಟಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಆದರೆ ಜೆಡಿಎಸ್ ಪಕ್ಷ ಸಂಘಟನೆಯಲ್ಲಿ ತೊಡಗಿದೆ. ಹೋರಾಟಕ್ಕೆ ನಿಖಿಲ್ ನಾಯಕತ್ವ ಸಿಕ್ಕಿದ್ದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 3ನೇ ದಿನವೂ ಕೂಡ ಮಿಂಚಿನ ಸಂಚಾರ ನಡೆಸಿದೆ. ಜನರೊಂದಿಗೆ ಜನತಾದಳ ತೆನೆಸೇನೆಯ ಯುವ ದಂಡನಾಯಕ ನಿಖಿಲ್ ಕೈಗೊಂಡ ಅಭಿಯಾನ 3ನೇ ಹಂತದಲ್ಲಿ ಮಿಂಚಿನ ಸಂಚಾರ ನಡೆಸುತ್ತಿರುವ ಜಾಗ್ವಾರ್ ಮೊದಲ ಬಾರಿಗೆ ಈ ಅಭಿಯಾನ ಆರಂಭದಿಂದ ಈವರೆಗೆ ಒಂದೇ ಜಿಲ್ಲೆಯೊಳಗೆ 3 ದಿನ ಕಳೆದಿದ್ದಾರೆ. ಈ ಮೂಲಕ ಜೆಡಿಎಸ್ಗೆ ಮಂಡ್ಯ ಎಷ್ಟು ಮುಖ್ಯ ಅನ್ನೋದು ಈ ಯಾತ್ರೆ ಸಾರಿ ಹೇಳ್ತಿದೆ. ಮಂಡ್ಯದಲ್ಲಿ 3ನೇ ದಿನ ಮುಂದುವರೆದ ನಿಖಿಲ್ ಮಿಂಚಿನ ಸಂಚಾರ. ಕಾಂಗ್ರೆಸ್ ಶಾಸಕರ ಅಸಹಾಯಕತೆ ಬೀದಿಯಲ್ಲಿ ಚರ್ಚೆ, ನಿಖಿಲ್ ಕಿಡಿ. ಕಳೆದ 3 ದಿನಗಳಿಂದ ಮಂಡ್ಯ ಪ್ರವಾಸ ಕೈಗೊಂಡಿರುವ ನಿಖಿಲ್ ಮೊದಲ ದಿನ ಮದ್ದೂರು ಮತ್ತು ಮಂಡ್ಯದಲ್ಲಿ ಮಿಂಚು ಹರಿಸಿದ್ರು. ನಿನ್ನೆ ಮಳವಳ್ಳಿ ನಾಗಮಂಗಲದಲ್ಲಿ ಧೂಳೆಬ್ಬಿಸಿದ್ರು. ಇವತ್ತು ಕೆಆರ್ಪೇಟೆಗೆ ಎಂಟ್ರಿ ಕೊಟ್ಟ ದಳ ಯುವ ಸಾರಥಿ ಪಕ್ಷ ಸಂಘಟನೆಗೆ ಶಕ್ತಿ ತುಂಬುವ ಕಾರ್ಯ ಕೈಗೆತ್ತಿಕೊಂಡ್ರು. ಮೂರನೇ ದಿನ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿ ಅಭಿಯಾನ ಅಬ್ಬರದಿಂದ ಸಾಗಿತು. ಕೆಆರ್ಪೇಟೆಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಆಟೋ ರ್ಯಾಲಿ ಮೂಲಕ ನಿಖಿಲ್ರನ್ನ ಸ್ವಾಗತಿಸಿದ ಜೆಡಿಎಸ್ ಕಾರ್ಯಕರ್ತರು ಹೆಮ್ಮನಹಳ್ಳಿ ಗೇಟ್ನಿಂದ ಕೆಆರ್ಪೇಟೆ ಪಟ್ಟಣದವರೆಗೆ ಶಕ್ತಿ ಪ್ರದರ್ಶನ ಮೆರೆದರು. 100 ಆಟೋಗಳ ನೆತ್ತಿಯ ಮೇಲೆ ಜೆಡಿಎಸ್ ಬಾವುಟಗಳು ರಾರಾಜಿಸಿದ್ವು. ಟಿಎಪಿಸಿಎಂಎಸ್ ಆವರಣದಲ್ಲಿ ಶಾಸಕ ಎಚ್ಡಿ ಮಂಜು ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲೂ ಕಾರ್ಯಕರ್ತರ ಪಡೆಯೇ ಜಮಾವಣೆಯಾಗಿತ್ತು. ಈ ವೇಳೆ ಮಾತನಾಡಿದ ನಿಖಿಲ್ ಮತ್ತೆ 3 ಸೋಲುಗಳನ್ನು ನೆನೆದರು. ನನ್ನ ಸೋಲಿಸೋಕೆ ಇಡೀ ಸಚಿವ ಸಂಪುಟ ಬಂದಿತ್ತು. ನಿಮ್ಮ ಋಣವನ್ನ ಯಾವ ಜನ್ಮದಲ್ಲೂ ತೀರಿಸೋಕೆ ಸಾಧ್ಯವಿಲ್ಲ ಅಂತ ಸ್ಮರಿಸಿದ್ರು. ಕಾಂಗ್ರೆಸ್ನಲ್ಲಿ ಗೆದ್ದವರ ಅಸಹಾಯಕತೆ ಬೀದಿಯಲ್ಲಿ ಚರ್ಚೆ ಆಗ್ತಿದೆ. ಅನುದಾನ ಸಿಗದೆ ಪರದಾಡ್ತಿದ್ದಾರೆ ಅಂತ ಕುಟುಕಿದ್ರು. ಕಾಂಗ್ರೆಸ್ನವರೇ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಇಡೀ ಮಂತ್ರಿ ಮಂಡಲ ಬೇಕಾಗಿತ್ತಪ್ಪ. ಪಂಚಾಯತಿ ಮಂತ್ರಿಗಳಾಗಿದ್ರಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಂಚಾಯತಿಗಳಲ್ಲಿ ಮಂತ್ರಿಗಳು ಕುಂತ್ಕೊಂಡು ಚುನಾವಣೆ ಮಾಡಿದ್ರು. ಈ ದೇಶದ ಇತಿಹಾಸದಲ್ಲಿ ಸಂಪೂರ್ಣ ಮಂತ್ರಿ ಮಂಡಲ ಬಂದು ಒಂದು ಚುನಾವಣೆ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಒಂದೇ ಇರಬೇಕು. ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಬೀದಿನಲ್ಲಿ ಒಬ್ಬ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ತನ್ನ ಸ್ವಂತ ಪಕ್ಷದ ಶಾಸಕರಿಗೆ ಅನುದಾನವನ್ನ ಕೊಡದಿರ ಕ್ಷೇತ್ರದಲ್ಲಿ ಗೆಲ್ಸಿರ್ತಕ್ಕಂಥ ಜನ ಏನಪ್ಪ ನಿನ್ನ ಶಾಸಕರ ಆಯ್ಕೆ ಮಾಡಿದ್ದೀವಿ, ನಿಮ್ ಸರ್ಕಾರ 136 ಜನ ಶಾಸಕರು ಹೊಂದಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಏನು ದೊಡ್ಡ ದಂಡ ಇದೆಯಲ್ಲಪ್ಪ, ₹1 ಅನುದಾನ ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ನಿಖಿಲ್ಗೆ ಶಾಸಕ ಎಚ್ಡಿ ಮಂಜು ಬೆಳ್ಳಿ ಗದೆ ನೀಡಿ ಗೌರವಿಸಿದ್ರು. ಬೃಹತ್ ಗಾತ್ರದ ಗುಲಾಬಿ ಹಾರ, ವಿವಿಧ ಬಗೆಯ ಗಿಫ್ಟ್ ಕೊಟ್ಟು ಸನ್ಮಾನಿಸಿದ್ರು. ಹಾಲು ಮತದ ಸಮಾಜದಿಂದ ಟಗರು ಗಿಫ್ಟ್ ನೀಡಿ ಕಂಬಳಿ ಹೊದಿಸಿ ಆತ್ಮೀಯವಾಗಿ ಸತ್ಕರಿಸಿದ್ರು. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.